ನೀವು ನೋಡಕತ್ತೀರಲ್ಲ ಇದೇ ಹೊಲ ನೋಡ್ರಿ. ಅದು ಟೋಟಲ್ ಅರ್ಧ ಎಕರೆ ಇರ್ಬೋದು ಅಷ್ಟೇ. ಅದು ಈ ಸೈಡ್ ಮ್ಯಾಗ ಈ ಗಿಡದಿಂದ ತೊಗರಿ ಹೊಲ ಅದ, ತೋರಿಸ್ತೀನಿ ಬರೀ ಅದನ್ನ ಬೇಕಿದ್ರೆ. ಇಲ್ಲಿ ಕಾಣುತ್ತಲ್ಲ ತೊಗರಿ ಹೊಲ ಇದೆಲ್ಲ. ಈ ಗಿಡಲ್ಲೇ ಇಲ್ಲಿ ತನ ಅದ, ಟೋಟಲ್ ಅಲ್ಲಿ ತನ ಅದ. ಇಲ್ಲೇ ಟ್ಯಾಕ್ಟ್ರ್ ಒಂದು ಕುಂಟು ಹಿಡಿಯಕತ್ತದ ತೊಗರಿ ಹೊಲ್ದಾಗ. ಯಾಕಂದ್ರೆ ಅವ್ರು ಎತ್ತುಗಳೆಲ್ಲ ಬಾಡಿಗೆ ಎತ್ತುಗಳು ತಂದ್ರು ಬಾಡಿಗೆ ದಿನಕ್ಕೆ 1500 ರೂಪಾಯಿ ಬಾಡಿಗೆ ಎತ್ತುಗಳು ತಂದ್ರೆ. ಅದಕ್ಕೆಲ್ಲ ಟ್ಯಾಕ್ಟ್ರಿನ ತಾಸಿಗೆ 700 ರೂಪಾಯಿ. ಒಂದೆರಡು ತಾಸಿನಾಗ ಆದ್ರೆ ಹೊಲ ಜಲ್ದಿ ಹಸ್ತಂತ ಸ್ವಲ್ಪ ಮೆತ್ತಗೆ ಆಗ್ತಾವಲ್ಲ ಟ್ಯಾಕ್ಟ್ರಿಗೆ. ಆದ್ರೆ ಅದಕ್ಕೆಲ್ಲ ಅದು ಟ್ಯಾಕ್ಟ್ರ್ ತಂದು ಓಡಿಸಕತ್ತಾರೆ ಅವರು. ಸದ್ಯಕ್ಕೆ ಇದಿಷ್ಟು ಇದೆಲ್ಲ ಇದ್ರಾಗ ಏನೇ ಬೆಳೆದ್ರೆ ಮನೆಗೆ ಅಂದ್ರೆ ಮಾರೋದಿಲ್ಲ, ಒಂದು ಕಾಳು ಮಾರಂಗಿಲ್ಲ, ಏನಿಲ್ಲ. ಆದಷ್ಟು ನಮ್ಗೆ ಮನೆಗೆ ಸದ್ಯಕ್ಕೆ ಇದೆಲ್ಲ ಕಾಣುತ್ತಲ್ಲ, ಇದೆಲ್ಲ ಬಾಟಿ, ಇದೆಲ್ಲ ಜೋಳ. ಇದು ಜೋಳ ಬಿತ್ತಿದ್ದಕ್ಕೆ ರೀಸನ್ ಏನಂದರೆ ಎತ್ತುಗಳಿಗೂ ಜೋಳ. ಇದು ಈ ಹೊಲ್ದಾಗೂ ಏನಿಲ್ಲ ಅಂದ್ರೆ ಒಂದೆರಡು ವಾರ ಮೇಟ್ಟು ಜೋಳ ಅದ. ಮತ್ತು ಆ ಸೈಡ್ ಒಂದು ಅರ್ಧ ಇದ್ರಾಗ ಒಂದು 10 ಸೇರು ಜೋಳ ಎತ್ತುಗಳಂತ ಸಪ್ರೇಟ್ ಬಿತ್ತದ. ಮತ್ತು ಇದ್ರಾಗ ತೊಗರಿ ಅದ. ಈ ತೊಗರಿ ಬೇರೆದು, ಆ ತೊಗರಿ ಬೇರೆದು. ಅದು ಪಿಂಕ್ ಅದ, ಇದು ಗುಳ್ಳೆಳ ಅಂತ. ಅಂದ್ರೆ ಹೋದ ಸರಿ ಬಿತ್ತಿದ್ವಲ್ಲ, ಸ್ವಲ್ಪ ಎತ್ತರ ಬೆಳೆದಿತ್ತಲ್ಲ ತೊಗರಿ, ಆ ತೊಗರಿದು ಉಣ್ಣಕ್ಕೆ ಚಲೋ ಇರ್ತಾವಂತ ಇದಿಷ್ಟೇ ಬಿತ್ಕೊಂಡ್ವಿ ಆದೊಟ್ಟಾಗಲಿ ಅಂತ. ಮತ್ತು ಇದ್ರಾಗ ಹೆಸ್ರು ಅದ. ಇದೆಲ್ಲ ಕಾಣುತ್ತಲ್ಲ ನಿಮ್ಗೆ, ಇದೆಲ್ಲ ಹೆಸ್ರು. ಇದೆಲ್ಲ ಹೆಸ್ರು ಗಿಡ. ಇದು ನೋಡ್ರಿ, ಹೆಸ್ರು ಕಾಯಿನ ಹಾಕತ್ತಾವ ಸದ್ಯಕ್ಕೆ. ಎಲ್ಲ ಸಣ್ಣ ಸಣ್ಣವಾಗ್ಯಾವ ನೋಡ್ರಿ ಇವೆಲ್ಲ. ಇದು ಎಲ್ಸಂದಿದ್ದು ಇದೆಲ್ಲ ಹೆಸರು ಹೂವದಾಗ್ಯಾವ. ಇವೆಲ್ಲ ಹೆಸ್ರು ಕಾಯಿ ನೋಡ್ರಿ. ಇವು ಕಾಯಿನೇ ಇನ್ನೂ ಒಂದು ತಿಂಗಳದಾಗ ಎಲ್ಲ ಅದು ರಾಶಿನ ಬರ್ತಾವೆ. ಇವೆಲ್ಲ ಬಲ್ತದೆ ನೋಡ್ರಿ. ಇದು ಇದಕ್ಕೆ ತೋರಿಸ್ತು ನೋಡ್ರಿ, ಒಳಗೆ ಕಾಣಿಸಲ್ಲ ಹೆಸ್ರು. ಇವೆಲ್ಲ ಹೆಸ್ರು. ಇವೆಲ್ಲ ಆಗ್ಯಾವ ನೋಡ್ರಿ ಹೆಸ್ರು ಕಾಯಿ ಇವೆಲ್ಲಟ್ಟು. ಮತ್ತು ಇನ್ನೊಂದು ಯಾವುದಪ್ಪ ಬೆಳೆ ಅಂದ್ರೆ ಅಲಸಂದಿ. ಇದು ಹೆಸ್ರು, ಇದು ಅಲಸಂದಿ. ಇದು ಅಲಸಂದಿ ನೋಡ್ರಿ. ಇದು ಅಲಸಂದಿ, ಇದು ಹೆಸ್ರು, ಇದು ತೊಗರಿ, ಮತ್ತು ಇದೊಂದು ಜೋಳ. ಟೋಟಲು 3 ನಮಗೆ, ಒಂದು ಎತ್ತುಗಳಿಗೆ. ಇರೋದೊಂದು ಅರ್ಧ ಎಕರೆ ಹೊಲ ಅದು ಸದ್ಯಕ್ಕೆ. ಅರ್ಧ ಎಕರೆ ಇರ್ಬೋದು, ಅರ್ಧ ಎಕರೆ ಅದು ಮೂಲೆ ಎಲ್ಲ ಲೆವೆಲ್ ಅಲ್ಲ. ಅದಕ್ಕೆ ಒಂದು ಸತಿ ಎಣ್ಣೆ ನೋಡೋದಲ್ಲ, ಇದಕ್ಕೆ ಎಣ್ಣೆ ಕ್ಲಿಯರ್ ಆಗ್ಯದೆಲ್ಲ ಆಗಿದೆ. ಇನ್ನೊಂದು ಸತಿ ಹತ್ತಿ ಗುಡಿತೀವಲ್ಲ, ಆ ಟೈಮಿಗೆ ಇನ್ನೊಂದು ಸತಿ ಮ್ಯಾಗ ಸ್ಪ್ರೇ ಮಾಡ್ತೀವಿ. ಯಾಕಂದ್ರೆ ಸಣ್ಣ ಹೂವು ಅದಾಗ್ಯದಲ್ಲ, ಇನ್ನೊಂದು ಸತಿ ಸ್ಪ್ರೇ ಮಾಡಿದ್ವಿ. ಎಲ್ಲ ಸಣ್ಣ ಸಣ್ಣ ಹುಳಗಳಿದ್ರು ಸತ್ತಿಗೆಸಿ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ಕಾಯೋದು ಚಲೋ ಇಡ್ತದೆ. ಈಗೆಲ್ಲ ಸದ್ಯಕ್ಕೆ ಹೆಸರೆಲ್ಲ ಫುಲ್ ಫಲ ಇಡೋದು. ಇದೆಲ್ಲ ಕಾಣೋದಲ್ಲ, ಈ ಹೂವುಗಳಿಗೆ ಫಲ ಅಂತ ಕಡಿತೀವಿ ನಾವು. ಬರಿತಿ ಹಿಡ್ದು ತೋರಿಸ್ತೀನಿ. ಇದನ್ನು ಎಲ್ಲ ರಾಶಿ ಅದ ಕಡೆ ಎಲ್ಲ ಒಂದೊಂದೆಲ್ಲ ಬಲ್ತವ. ಎಲ್ಲ ಬಲ್ತು ನೋಡಿ ತಿರುಗಾಡಿ ಹರ್ಕೊಂಡು ತಿನ್ನೋದಟ್ಟೆ ನಮಗೇನದು ಕೆಲಸ. ರಾಶಿ ಅದಗಳನ್ನ ತೋರಿಸ್ತೀನಿ ಅಟ್ಟು. ಇಷ್ಟೇ ನೋಡಿರಿ. ನಿಮಗೆ ಒಂದು ಅರ್ಧ ಎಕರೆನೇ ಹೊಲ ಇರ್ಲಕ್ಕೆ ಬೇಕಿದ್ರೆ ಇರೋ ಅರ್ಧ ಎಕರೆ ಹೊಲದಾಗ ಈ ಥರ ನಾವು ಸದ್ಯಕ್ಕೆ ಈಗ 4 ಥರ ಬೆಳೆ ಬೆಳೆದ್ವಿ. ಇನ್ನು ಬೇಕಿತ್ತು ಅಂದ್ರೆ ಏನೋ ಡಾಣಗಳಿಗೆ ಇವೆಲ್ಲ ಇರ್ತಾವಲ್ಲ ಗಿಡಗಳಿಗೆ ನೀವು ಹೀರಿಕಾಯಿ ಯಾವುದರ ಬಳ್ಳಿ ಇರ್ತಾವಲ್ಲ, ಆ ಥರ ಬಳ್ಳಿ ಹಬ್ಬವು ಗಿಡಗಳಿಗೆ ಹಾಕ್ಬೋದು. ಮತ್ತು ಕ್ಲಿಯರ್ ಹೊಲ ಇದ್ದಲ್ಲಿ ಯಾವ್ದಾರು ಸೌತೆಕಾಯಿ ಯಾವುದು ಏನೇ ಮಾಡ್ಬೋದು. ನಿಮ್ಗೆ ಬದುಕಂದ್ರೆ ಒಂದು ಅರ್ಧ ಎಕರೆ ಹೊಲ ಇದ್ರೆ ಸಾಕು, ಆರಾಮ್ ಬದುಕೋದು. ತಿನ್ನೋದಕ್ಕೆ ಉಣೋಕೆ ಏನಿರಲ್ಲ. ಸ್ವಲ್ಪ 1-2 ಎಕರೆ ಇತ್ತು ಅಂದ್ರೆ ಸಾಕು ಆರಾಮ್. ಒಂದು ಅರ್ಧ ಎಕರೆ ನಿಮಗೆ ಒಂದು 2 ಎಕರೆ ಬೆಳೆದ್ರಾಗೆಲ್ಲ ನೀವು ಬೆಳೆದ ಮಾಲೆಲ್ಲ ಮಾರಿಸಿ ದುಡ್ಡನ್ನು ಮಾಡ್ಕೋಬೋದು. ಇನ್ನೊಬ್ಬನ ಕೈಯಾಗ ಇರೋದಾಗಲ್ಲ. ಈ ಕೆಲಸ ಮಾಡಿದ್ರೆ ಇನ್ನೊಬ್ಬನ ಕೈಗೆ ಯಾವನೂ ಇರೋದಿಲ್ಲ. ಅವನ ಕೆಲಸಕ್ಕೆ ಅವನೇ ಬಾಸ್, ಅವನೇ ಕೂಲಿ. ಅದಕ್ಕೆ ಬೆಸ್ಟ್ ಜಾಬ್ ಇದು. ಇನ್ನೊಬ್ಬನೇ ಅವನ ಕೈ ಇರೋಂಗಿಲ್ಲ, ಏನಿಲ್ಲ. ನನಗೆ ಬೇಕಾದಾಗ ಬರ್ಬೋದು, ಬೇಡಾದ್ರೆ ಬಿಡ್ಬೋದು. ಅದಕ್ಕೆ ಇದೇ ಕೆಲಸ ಮಾಡಕತ್ತೀವಿ ಸದ್ಯಕ್ಕೆ. ಇಟ್ಟೆ ಅದ ನೋಡ್ರಿ. ಈಗ ಉಳಿದೆಲ್ಲಸು ಒಂದು 11 ಎಕರೆ ತೊಗರಿ ಅದ, ಒಂದು 5 ಎಕರೆ ಹತ್ತಿ ಅದ, ಇದೊಂದು ಅರ್ಧ ಎಕರೆ. ಇದೆಲ್ಲ ನಮ್ಮ ಮನೆಗೆ ಅಂತ ಮಾಡ್ಕೊಂಡ್ವಿ. ಉಳಿದೆಲ್ಲ ಮಾರೋದು. ಅದ್ರಾಗ ಒಂದು 2 ಚೀಲ ತೊಗರಿ ಇಟ್ಟೋದು, ಇದ್ರಾಗ ಆದೊಟ್ಟಿಗೆ ಮನೆಗೆ ಇಟ್ಟೋದು. ಇದಾಗಣ ಮತ್ತೆ ಸಜ್ಜಿ ಅದು ಬಿತ್ತಿಸಿ ಸಜ್ಜಿನ ಮಾರೋದು, ಬೇಕಾದಷ್ಟು ಇಟ್ಕೋದು ಅಷ್ಟೇ.